ವಚನದ ಬೆನ್ನಲ್ಲೇ ಮಹತ್ವದ ಸಭೆಗೆ ಸಜ್ಜಾಗಿದೆ ಮೋದಿ ಆಂಡ್ ಟೀಮ್. ಇವತ್ತು ಸಂಜೆ ಮೊದಲ ಸಚಿವ ಸಂಪುಟ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. 100 ದಿನಗಳ ಕಾರ್ಯಸೂಚಿ ಕುರಿತು ಚರ್ಚೆ ನಡೆಸುವಂತಹ ಸಾಧ್ಯತೆ ಹೆಚ್ಚಿದೆ. ಪ್ರಮಾಣ ವಚನದ ಬೆನ್ನಲ್ಲೇ ಮಹತ್ವದ ಸಭೆಗೆ ಸಜ್ಜಾಗಿದೆ ಮೋದಿ ಆಂಡ್ ಟೀಮ್. ಇವತ್ತು ಸಂಜೆ ಮೊದಲ ಸಚಿವ ಸಂಪುಟ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. 100 ದಿನಗಳ ಕಾರ್ಯಸೂಚಿಯನ್ನ ಕುರಿತು ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಹೆಚ್ಚಿದೆ. ಇವತ್ತು ನಡೆಯುವಂತಹ ಸಂಪುಟ ಸಭೆ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತದೆ. ಈ 100 ದಿನಗಳಲ್ಲಿ ಏನೇನಿಲ್ಲ ಕಾರ್ಯಗಳು ಕಂಪ್ಲೀಟ್ ಆಗಿದೆ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 3ನೇ ಬಾರಿಗೆ ಪ್ರಧಾನಿಯಾದ ಸಂತಸದ ವಾತಾವರಣದ ಜೊತೆಗೆ ಇವತ್ತು ಮಹತ್ವದ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ಈ ಸಭೆ ನಿಜಕ್ಕೂ ಕೂಡ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, 72 ಸಂಸದರು ಆಯ್ಕೆಯಾಗಿರೋದ್ರ ಬೆನ್ನಲ್ಲೇ ಅವ್ರಿಗೆ ಈಗ ಬಿಗ್ಗೆಸ್ಟ್ ಟಾಸ್ಕ್ ಅನ್ನು ಕೂಡ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಕೊಟ್ಬಿಡ್ಬೇಕು. ಯಾಕಂತಂದ್ರೆ ಈಗಾಗಲೇ ಒಂದು ಕಡೆ ಇಂಡಿಯಾ ಮೈತ್ರಿಕೂಟ ನಾನಾ ರೀತಿಯಾದಂತಹ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಮುಂದಿನ ಚುನಾವಣೆಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗಲೇಬಾರದು. ಈಗಿನಿಂದಲೇ ಬಹಳ ಮಹತ್ವದ ಹೆಜ್ಜೆಗಳನ್ನ ಇಡಬೇಕು, ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚೆಚ್ಚು ಮಾಡಬೇಕು, ಮತದಾರ ಪ್ರಭುಗಳನ್ನ ಯಾವಾಗಲೂ ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ಜನರ ಜೊತೆ ಒಡನಾಟ ಇರಬೇಕು. ಹೋದಲ್ಲಿ ಬಂದಲ್ಲಿ ಚಿಕ್ಕ ಸಭೆ ಆಗಿರ್ಬೋದು, ಸಮಾವೇಶ ಆಗಿರ್ಬೋದು, ಎಲ್ಲೇ ಇದ್ರೂ ಕೂಡ ಬಿಜೆಪಿಯ ಯೋಜನೆಗಳನ್ನ ಪಸರಿಸಬೇಕು. ಈ ರೀತಿಯಾದಂತಹ ಸೂಚನೆಗಳನ್ನ ನೀಡೋದ್ರ ಮುಖಾಂತರ 100 ದಿನಗಳ ಕಾರ್ಯಸೂಚಿಯನ್ನ ಅದರ ಬಗ್ಗೆನೂ ಕೂಡ ಚರ್ಚೆಯನ್ನ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾಗಿ ಈ ಸಂಪುಟ ಸಭೆಯಲ್ಲಿ ಇನ್ನೂ ಏನೇನೆಲ್ಲ ರೂಪುರೇಷೆಗಳನ್ನ ಪಡೆದುಕೊಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದರ ಮುಖಾಂತರ ಏನೇನೆಲ್ಲ ಸಂದೇಶವನ್ನ